ನಮಸ್ಕಾರ ಸ್ನೇಹಿತರೆ, ನಾನು ಚೈತನ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ನಾನಿಲ್ಲಿ ನಿಮ್ಮ ಜೊತೆ ಫಸ್ಟ್ ಟೈಮು ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಇಲ್ಲಿ ಅಳತೆ ತೊಗೋತಾ ಇದ್ದೀನಿ. ಲೆಂತ್ ಬಂದು ನಾನು 15 ತೊಗೊಂಡಿದ್ದೀನಿ, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ 16 ಇಂಚು. ನೆಕ್ಸ್ಟು ನಾನು ಇಲ್ಲಿ ಮೇಲ್ಗಡೆ ಶೋಲ್ಡರ್ ಬಂದು 5.5 ತೊಗೋತಾ ಇದ್ದೀನಿ. ನೀವು ಬೇಕಿದ್ದರೆ ಇದನ್ನು 5 ಕೂಡ ತೊಗೋಬೋದು. ಸ್ವಲ್ಪ ಚಿಕ್ಕ ಸೈಜ್ ಹೊಲಿತೀವಿ ಅಂದರೆ. ಆರ್ಮೋಲ್ ಬಂದು ನಾನು 6 ತೊಗೋತಾ ಇದ್ದೀನಿ. ನೀವು ಬೇಕಿದ್ದರೆ 5.5 ಕೂಡ ತೊಗೋಬೋದು. ನೆಕ್ಸ್ಟು ನಾನು ಇಲ್ಲಿ ಚೆಸ್ಟ್ ಬಂದು 43 ಇಂಚಸ್ಸು ಪ್ಲಸ್ 2 ಇಂಚ್ ಮಾರ್ಜಿನ್ನು ಸೇರಿಸಿದ್ರೆ 45 ಇಂಚ್ ಆಗುತ್ತೆ. ಇದನ್ನು ಡಿವೈಡೆಡ್ ಬೈ 2 ಮಾಡಿದರೆ 22 ಇಂಚ್ ಬರುತ್ತೆ, 22.5. ಅದರಲ್ಲಿ ನಾವಿಲ್ಲಿ ಬರೀ ಬ್ಯಾಕ್ ಮಾತ್ರ ಕಟ್ ಮಾಡ್ತಾ ಇರೋದ್ರಿಂದ 11.75 ಅಂದರೆ 11.25 ಇಂಚಿಗೆ ನಾನು ಚೆಸ್ಟ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಡೀಪ್ ಬಂದು 10 ಇಂಚ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಮಡ್ಕ ಡಿಸೈನ್ನ ಕೊಡ್ತಾಯಿದ್ದೀನಿ. ವೆಸ್ಟ್ ಬಂದು ನಾನು 32 ಇಂಚಸ್ಸು ಪ್ಲಸ್ 2 ಇಂಚ್ ಮಾರ್ಜಿನ್ನು ಪ್ಲಸ್ 2 ಇಂಚು ಟಕ್ಗೋಸ್ಕರ ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ನೆಕ್ ಬಂದು ಮಡ್ಕ ಡಿಸೈನ್ ಕೊಡ್ತಾ ಇರೋದ್ರಿಂದ ಇದಕ್ಕೆ ಮಡ್ಕ ಡಿಸೈನ್ ಕೊಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡಿಕೊಂಡು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಿಗೆ ಕಟ್ ಮಾಡ್ಕೋಬೋದು. ಇದನ್ನು ನಾನು ನೆಕ್ಸ್ಟ್ ಪೇಪರ್ ಕಟ್ಟಿಂಗ್ ಮೇಲೆ ಕೂಡ ಮಾಡ್ಕೋತೀನಿ. ಹಾಗಾಗಿ ಇದನ್ನು ನಾನು ಒಂದು ಪಿನ್ ಹಾಕ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ. ನೀವು ಫಸ್ಟ್ ಟೈಮ್ ಮಾಡೋರಾದರೆ ಇದೇ ಥರ ಮಾಡ್ಕೊಳ್ಳಿ, ಆವಾಗ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಫ್ರೆಂಡ್ಸ್. ನಾನಿಲ್ಲಿ ಕಾಟನ್ ಲೈನಿಂಗ್ ಮೇಲೆ ಕಟ್ ಮಾಡಿಕೊಂಡು ಇದನ್ನು ನೆಕ್ಸ್ಟು ಪೇಪರ್ ಪೇಸ್ಟಿಂಗಿಗೆ ನಾನು ಪಿನ್ನಿಂದ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನು ನಾವು ನೆಕ್ಕಲ್ಲಿ ಕಟ್ ಮಾಡಿ ತೆಗ್ದಿದ್ದೀವಿ ಬಟ್ಟೆ, ಅದನ್ನು ಅದ್ರ ಮೇಲೆ ಇಟ್ಟು ಟ್ರೇಸ್ ಮಾಡ್ಕೋತಾ ಇದ್ದೀನಿ ನಾನು. ಸೇಮ್ ಅದೇನು ಅಳತೆಗೆ ಬರುತ್ತೆ ಅಳತೆಗೆ ಟ್ರೇಸ್ ಮಾಡ್ಕೋತಾ ಇದ್ದೀನಿ. ನೀವು ಪೇಪರ್ ಕಟ್ಟಿಂಗ್ ಇಲ್ಲೇ ಬೇಕಿದ್ದರೆ ಹಾಗೇ ಡೈರೆಕ್ಟ್ ಬಟ್ಟೆ ಮೇಲೂ ಕೂಡ ಮಾಡ್ಬೋದು. 2 ಇಂಚಿಗೂ ಬೇಕಿದ್ದರೆ ತೊಗೋಬೋದು ಇದನ್ನು. ನೆಕ್ಸ್ಟು ಇಲ್ಲ ಅಂದರೆ ನಾನು 1.5 ಇಂಚಿಗೆ ತೊಗೋತಾ ಇದ್ದೀನಿ. ಇದಕ್ಕೆ ನಾನು ಲೀಫ್ ಶೇಪ್ನ ಕೊಟ್ಕೋತಾ ಇದ್ದೀನಿ ನೆಕ್ಸ್ಟಿಗೆ. ಅದಕ್ಕೆ ನಾನು ಈಗ ಅದರದ್ದು ಮಾರ್ಕಿಂಗ್ ಮಾಡಿಕೊಂಡು ಅದನ್ನು ಟ್ರೇಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಟ್ರೇಸ್ ಮಾಡಿಕೊಂಡು ಇದನ್ನು ನಾನು ಕಟ್ ಮಾಡಿ ತೆಗೆದಿಟ್ಕೊಡ್ತೀನಿ. ನಾನು ಇಲ್ಲಿ ಬ್ಲೌಸ್ ಪೀಸ್ ಬಂದಿರೋದನ್ನು ಏನು ಸ್ಯಾರಿಯಲ್ಲಿ ಬಂದಿದೆ ಅದನ್ನು ತೊಗೊಂಡು ಮಾಡ್ಕೋತಾ ಇಲ್ಲ. ರಾ ಸಿಲ್ಕನ್ನು ನಾನು ಬೇರೆ ಸಪ್ರೇಟ್ ತೊಗೊಂಡು ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದಕ್ಕೆ ಬಂದಿರೋಂಥ ಬ್ಲೌಸ್ ಪೀಸ್ ಬಂದು ಸ್ವಲ್ಪ ಬಾರ್ಡರು ಇದೆಲ್ಲ ಸ್ವಲ್ಪ ಬೇರೆ ಥರ ಇದೆ. ಹಾಗಾಗಿ ನಾನು ಎಕ್ಸ್ಟ್ರಾ ರಾ ಸಿಲ್ಕನ್ನು ತೊಗೊಂಡು ನಾನಿಲ್ಲಿ ಅಟ್ಯಾಚ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ಇದನ್ನು ನಾನು ನೆಕ್ಸ್ಟು ಟ್ರೇಸ್ದ ನೀಟಾಗಿ ಕಟ್ ಮಾಡಿ ಒಂದು ಸೈಡಿಗೆ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಪಿನ್ನನ್ನು ಹಾಕಿ ಅದನ್ನು ಸೆಕ್ಯೂರ್ ಮಾಡಿಕೊಂಡು ಬಟ್ಟೆ ಆ ಕಡೆ ಈ ಕಡೆ ಹೋಗದಿರೋ ಥರ ಇದನ್ನು ಡೈರೆಕ್ಟು ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕಟ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ಬಾರ್ಡರ್ನ ಕೂಡ ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ಕಿಂದ, ಬ್ಲೌಸ್ ಪೀಸಿಂದ. ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಈ ರೀತಿ ಇಟ್ಬಿಟ್ಟು ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟು ಪೇಪರ್ ಪೇಸ್ಟನ್ನು ಅದ್ರ ಮೇಲೆ ಒಂದು ಸಲ ಐರನ್ ಮಾಡಿದ್ರೆ ನೀಟಾಗಿ ಕಚ್ಕೊಳ್ಳುತ್ತೆ. ಅದ್ರ ಮೇಲೆ ಬೇಕಿದ್ರೆ ನೀವು ಒಂದು ಸ್ಟಿಚ್ ಕೂಡ ಹಾಕೋಬೋದು. ಇದನ್ನು ನಾವು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೀವು ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಒಂದೇ ರೀತಿ ಬರೋ ಥರ ಕಾಣಬೇಕು. ಹಾಗಾಗಿ ನಿಮಗೆ ಎಕ್ಸ್ಟ್ರಾ ಸೈಡಲ್ಲಿ ಬಟ್ಟೆ ಸಾಲಿಲ್ಲ ಅಂದರೆ ನೀವು ಎಕ್ಸ್ಟ್ರಾ ಮಧ್ಯ ಕಟ್ ಮಾಡ್ತೀವಲ್ಲ ಅದೇ ಪೀಸ್ನ ಕೊಟ್ಟು ನಾವು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಅದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದು ನಾನು ಬಟ್ಟೆ ಏನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ನಾನು ಫಸ್ಟು ಕೆಳಗಡೆ ವೇಸ್ಟ್ ಇದ್ರ ಹತ್ರ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಸ್ಟಿಚ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಬಿಟ್ಟು ಇದನ್ನು ನಾನು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಬೇರೆ ಇನ್ಯಾವುದನ್ನು ಉಲ್ಟಾ ಮಾಡಿ ಹೊಲಿಯೋದಿಲ್ಲ. ಇದನ್ನು ಮಾತ್ರ ಕೆಳಗಡೆ ಏನಿರುತ್ತೆ ವೇಸ್ಟ್ ಅದನ್ನು ಮಾತ್ರ ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ಹೊಲ್ಕೊಂಡು ಇಲ್ಲೊಂದು ಸೆಕ್ಯೂರಾಗಿ ಇನ್ನೊಂದು ಸ್ಟಿಚ್ ಹಾಕಿ ಮತ್ತು ಇದನ್ನು ಸೀದಾ ಮಾಡಿಕೊಂಡು ಐರನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ ಅಂತ ಪ್ರೆಸ್ ಮಾಡಿಕೊಂಡು ಇದಕ್ಕೆ ಸುತ್ತ ಒಂದು ಹೊಲಿಗೆಯನ್ನು ಹಾಕೋತೀನಿ ಫ್ರೆಂಡ್ಸ್. ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ನೆಕ್ಕದ್ದು ನಾನು ಆಗಲೇ ಹೇಳಲಿಲ್ಲ ನಿಮಗೆ.
ನೆಕ್ಗೆ ಬಂದು ಶೋಲ್ಡ್ರಲ್ಲಿ 5.5 ಏನು ನಾವು ವಿಡ್ತ್ ತೊಗೊಂಡಿರ್ತೀವಿ, ಅದರಲ್ಲೇ ನಾನು 2 ಸೆಂಟಿಮೀಟರಷ್ಟು ನೆಕ್ಗೆ ನೆಕ್ ಹೋಲ್ ತೊಗೊಂಡಿದ್ದೀನಿ. ನೆಕ್ಸ್ಟು ಅದನ್ನು ಡೌನಿಗೆ ನಾನು 10 ಇಂಚಸ್ಸಷ್ಟು ಡೌನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಇದನ್ನು ಬ್ಯಾಕ್ ಸೈಡಿಗೆ ಇಟ್ಟು ನಾನು ಫುಲ್ಲು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋವಂಥ ಬಟ್ಟೆಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಜೊತೆಗೆ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿಗೆ ಸಣ್ಣದಾಗಿ ಟಾಕಗಳನ್ನು ಕೂಡ ಹಾಕೋತೀನಿ. ಅದು ಹಾಕೋದ್ರಿಂದ ಅದನ್ನು ಉಲ್ಟಾ ಮಾಡಿದಾಗ ಏನಾಗುತ್ತೆ, ರಿಂಕಲ್ಸ್ ಬರೋಲ್ಲ, ನೀಟಾಗಿ ಸೆಕ್ಯೂರಾಗಿ ಅದು ಉಲ್ಟಾ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಅದನ್ನು ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲೆ ಕೂಡ ನಾನು ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸ್ಟಿಚ್ಚನ್ನು ಹಾಕ್ಕೊಳ್ಳೋವರೆಗೂ ಇವತ್ತಿನ ನುಡಿಮುತ್ತನ್ನು ಕೇಳೋಣ ಫ್ರೆಂಡ್ಸ್. ಪ್ರಯತ್ನಗಳಲ್ಲಿ ಸೋತರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡುವುದರಲ್ಲಿ ಜೀವನದ ಅತಿ ದೊಡ್ಡ ಸೋಲು. ಪ್ರಯತ್ನಗಳನ್ನು ಮಾಡದೇ ಇರೋದೇ ಜೀವನದ ಅತಿ ದೊಡ್ಡ ಸೋಲು ಅಂತ ಹೇಳ್ತಾ, ನಾವು ನಡೆದಷ್ಟು ದಾರಿ ಇದೆ, ಹಾಗೆ ಪಡೆದಷ್ಟು ಭಾಗ್ಯ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ಪ್ರಯತ್ನ ಪಡೋಣ, ಪ್ರಯತ್ನ ಪಟ್ಟಷ್ಟು ಜೀವನದಲ್ಲಿ ಮುಂದೆ ಬರೋಣ. ಈಗ ನೆಕ್ಸ್ಟು ವೀಡಿಯೋಗೆ ಬರೋಣ ಫ್ರೆಂಡ್ಸ್. ಇಲ್ಲಿ ನಾನು ಅದನ್ನು ಸ್ಟಿಚ್ ಮಾಡಿಕೊಂಡು ಫುಲ್ಲು ಇದಕ್ಕೆ ನಾನು ಟಕ್ ಕೂಡ ನಾನು ಇಟ್ಕೊಂಡಿದ್ದೀನಿ. ಬಿಡುತ್ತು ನೀವು ನೋಡಿಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. 4 ಇಂಚು ಮೇಲ್ಗಡೆಗೆ ಅದನ್ನು ಇದು ಮಾಡಿಕೊಂಡು ನಾನು 1 ಇಂಚ್ ಆಗೋಂಗೆ ಟಕ್ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು ಸೈಡು ಅದನ್ನು ಫುಲ್ಲು ಫಿನಿಶಿಂಗ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಬಾರ್ಡ್ರದ್ದು ನಾವೇನು ಅದಕ್ಕೆ ಅಟ್ಯಾಚ್ ಮಾಡಿದ್ದೀವಿ ಡಿಸೈನು, ಅದಕ್ಕೆ ನಾನು ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಇದಕ್ಕೆ ನಾನು ಲೇಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಲೇಸ್ ಬೇಡ ಅಂದರೆ ನೀವು ಹೀಗೆ ಬಿಡ್ಬೋದು, ಬೇಕಿದ್ರೆ ಒಂದು ಪೈಪಿಂಗ್ ಕೂಡ ಕೊಟ್ಕೋಬೋದು ನೀವು. ನಾನಿಲ್ಲಿ ಪೈಪಿಂಗ್ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್, ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನಾನು ಇಲ್ಲಿ ಲೇಸ್ನ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಮಧ್ಯ ಆದಷ್ಟು ವಿಡಿಯೋನ ಶಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾವು ಆಗಲೇ ನೆಕ್ಗೆ ಏನು ಕಟ್ ಮಾಡಿದ್ವಿ ಪೇಪರ್ ಪೇಸ್ಟಿಂಗ್, ಅದರಲ್ಲೇ ನಾನು ಇಲ್ಲಿ ಒಂದು ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ 6 ಇಂಚಷ್ಟು ಅಗಲ ಮತ್ತು 15 ಇಂಚಷ್ಟು ಉದ್ದನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಮೇಯ್ನ್ ಫ್ಯಾಬ್ರಿಕ್, ಬ್ಲೌಸ್ ಪೀಸ್ದು ಮೇಯ್ನು ಫ್ಯಾಬ್ರಿಕ್ದು ನಾನು ಬಟ್ಟೆನ ತೊಗೊಂಡಿದ್ದೀನಿ. ಇದನ್ನು ನಾವು ಪ್ರೆಸ್ ಸಹಾಯದಿಂದ ಬೇಕಿದ್ರೆ ಒಂದು ನರಿ ರೀತಿ ಮಡಿಕೆ ಮಾಡಿ ನಾವು ಪ್ರೆಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಪ್ರೆಸ್ ಮಾಡಿಕೊಂಡು ಇದನ್ನು ಸ್ಟಿಚ್ಚು ಕೂಡ ಮಾಡ್ಕೊಂಡಿದ್ದೀನಿ. ಈಗ ಇವೆರಡನ್ನು ನಾನು ಉಲ್ಟಾ ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಒಂದು ಸೈಡ್ ಮಾತ್ರ ಸ್ಟಿಚ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡಿಕೊಂಡು ಮತ್ತು ಇದಕ್ಕೆ ಇನ್ನೊಂದು ಸಲ ಫಿನಿಶಿಂಗ್ ಸ್ಟಿಚ್ಚನ್ನು ಕೊಟ್ಟು ಇದನ್ನು ನಾನು ಮೇಯ್ನು ಬ್ಲೌಸ್ ಜೊತೆಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಇಟ್ಕೊಂಡು ಇದಕ್ಕೆ ನಾವು ಬೇಕಿದ್ರೆ ಪಿನ್ನಲ್ಲಿ ಸೆಕ್ಯೂರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಡೋರಿಗೋಸ್ಕರ ನಾನು ಇಲ್ಲಿ 2 ಪೇಪರ್ ಕಟ್ಟಿಂಗಲ್ಲಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ತಿಲ್ಕ ಶೇಪಲ್ಲಿ. ಇದನ್ನು ನಾನು ಮೇಯ್ನ್ ಫ್ಯಾಬ್ರಿಕ್ ಜೊತೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಅದನ್ನು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಬಟ್ಟೆ ಪೀಸನ್ನು ತೊಗೊಂಡಿದ್ದೀನಿ. ಇದು ಬಂದು ಲೆಂತ್ ಬಂದು 7 ಸೆಂಟಿಮೀಟರ್ ಇದೆ, ವಿಡ್ತ್ ಬಂದು 1.5 ಸೆಂಟಿಮೀಟರ್ ಇದೆ. ಇದನ್ನು ನಾನು ಮಡಚಿ ಸ್ಟಿಚ್ ಹಾಕ್ಕೋತೀನಿ ಫ್ರೆಂಡ್ಸ್. ಒಂದು ತುದಿಗೆ ಫುಲ್ಲು ತುದಿಯಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಅದನ್ನು ಮತ್ತೆ ನಾನು ನರಿ ರೀತಿ ಪ್ಲೀಟ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಇದನ್ನು ಐರನ್ ಬಾಕ್ಸಲ್ಲೂ ಪ್ಲೀಟ್ಸ್ ಥರ ಫಸ್ಟೇ ಮಾಡಿಕೊಂಡು ಒಂದು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ನೀವು ಐರನ್ ಬಾಕ್ಸಲ್ಲಿ ಪ್ರೆಸ್ ಕೂಡ ಮಾಡ್ಕೊಬೋದು. ಇಲ್ಲ ನಾವು ಹಾಗೇ ಹೊಲಿತೀವಿ ಸ್ಟಿಚ್ ಮಾಡೋದಕ್ಕೆ ಆಗುತ್ತೆ ಅನ್ನೋದಾದರೆ ನೀವು ಹಾಗೇ ಕೂಡ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಅದೇ ಸ್ವಲ್ಪ ಪೇಷನ್ಸಿಂದ ಸ್ಟಿಚ್ ಮಾಡಬೇಕಾಗುತ್ತೆ, ಯಾಕೆಂದರೆ ತುಂಬ ಸಣ್ಣದಾಗಿ ನರಿಯನ್ನು ಹಿಡಿಬೇಕು ಮತ್ತು 1.5 ಇಂಚಲ್ಲಿ ಮತ್ತೆ ನಾವು ಅದನ್ನು ಫೋಲ್ಡ್ ಮಾಡೋದ್ರಿಂದ ಇನ್ನೂ ಚಿಕ್ಕದಾಗಿರುತ್ತೆ ಬಟ್ಟೆ. ಸೊ ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆ ರೀತಿ ನಾನು ಸ್ಟಿಚ್ ಮಾಡಿಕೊಂಡು ಇದನ್ನು ಪ್ಲೀಟ್ಸ್ನ ಸಹ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಪ್ಲೀಟ್ಸನ್ನು ಮಾಡ್ಕೊಂಡ ನಂತರ ಆಗಲೇ ನಾವು ಟೆಂಪ್ಲೇಟ್ಸನ್ನು ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್,
ಅದಕ್ಕೆ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಟೆಂಪ್ಲೇಟ್ಸನ್ನು ಕೂಡ ನಾನು ಒಂದು ಸೈಡ್ ಸ್ಟಿಚ್ ಮಾಡಿ ಅದನ್ನು ಉಲ್ಟಾ ಮಾಡಿಕೊಂಡು ಅದನ್ನು ಕೂಡ ನಾನು ಪ್ರೆಸ್ ಸಹಾಯದಿಂದ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಇದನ್ನು ನಾವು ನೆರಿ ಎಲ್ಲ ಪ್ಲೀಟ್ಸ್ನ ಕೊಟ್ಟು ಹೊಲ್ದಾದ್ಮೇಲೆ ಇದನ್ನು ಈ ರೀತಿ ಇಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನಾನು ಇದು ಪ್ಲೈನಾಗಿ ಕಾಣುತ್ತೆ ಅಂತ ಕೂಡ ಇದಕ್ಕೆ ನಾನು ಆವಾಗಲೇ ಲೇಸನ್ನು ಅಟ್ಯಾಚ್ ಮಾಡಿದ್ವಲ್ಲ ಬ್ಲೌಸಿಗೆ, ಅದೇ ಲೇಸನ್ನು ಕೂಡ ನಾನು ಇದಕ್ಕೂ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ರೆಡಿಮೇಡ್ ಡೋರಿದು ಇದು ಸಿಗುತ್ತಲ್ಲ ಆ ದಾರನ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ನಾನು ಒಟ್ಟು 4 ಡೋರಿಯನ್ನು ಮಾಡ್ಕೊಂಡಿದ್ದೀನಿ. 2 ಕೆಳಗಡೆಗೆ ಡಿಸೈನಾಗಿ ಕೊಟ್ಟಿದ್ದೀನಿ, ಇನ್ನು 2 ಮೇಲೆ ಕೊಟ್ಟಿದ್ದೀನಿ. ಮತ್ತು ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.